ನಮಸ್ಕಾರ. ನಾನು ಗುರು ಕಿರಣ್. ಕೊಪ್ಪಳ ಜಿಲ್ಲೆಯ KRIDL ಒಳಗೆ ಏನು ಒಂದು 60 ಕೋಟಿ ಹಗರಣ ಆಗೈತಿ ಅಂತ ಆಗಿತ್ತಲ್ಲ, ಸೊ ಅದನ್ನು ಹೆಕ್ಕದಾಗ 60 ಕೋಟಿ ಹಗರಣ ಆಗಿಲ್ಲ, 72 ಕೋಟಿಗಿಂತ ಹೆಚ್ಚು ಹಗರಣ ಆಗೈತಿ ಅನ್ನೋದನ್ನು ಏನು ನಾವು ನೋಡ್ಬೋದು. ಕಸ ಗುಡಿಸೋ ಚಪರಾಶಿ 100 ಕೋಟಿ ಮಾಡಿರ್ಬೋದು ಅಂತಂದ್ರೆ ಎಂಥ ಅಧ್ವಾನ ಆಗಿರ್ಬೋದು ಆಫೀಸ್ ಒಳಗೆ ಅನ್ನೋದನ್ನು ಈ ನಜೀರ್ ಸಾಬ್ ಮೂಲಿಮನಿಯವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಂಥ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. KRIDL ಬಗ್ಗೆ ತಾವು ಏನು ಹೇಳಕ್ಕೆ ಪ್ರಯತ್ನ ಪಡ್ತೀರಿ? ಈಗಾಗಲೇ KRIDL ಅಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಸುಮಾರು 2-3 ವರ್ಷಗಳಿಂದ ತಿಳಿದು ಬಂದಿದೆ. ಅಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬ ಚಿಂಚೋಳ್ಕರ್ ಅಂತಕ್ಕಂಥ ವ್ಯಕ್ತಿ ಸಂಪೂರ್ಣವಾಗಿ ಸುಮಾರು 2-3 ವರ್ಷಗಳಿಂದ ಭಾರಿ ಭ್ರಷ್ಟಾಚಾರ ಮಾಡ್ಕೊತ ಬಂದಿರತಕ್ಕಂಥದ್ದನ್ನು ಈಗಾಗಲೇ ಅನೇಕ ಮಾಧ್ಯಮಗಳು ಅದನ್ನು ಬಯಲಿಗೆಳೆದಿದ್ದು. ನಿನ್ನೆ ಲೋಕಾಯುಕ್ತರು ಏನು ಆ KRIDL ಕಚೇರಿಯಲ್ಲಿ ಹೊರಗುತ್ತಿಗೆಯ ನೌಕರನೊಬ್ಬ ಕಸ ಬೆಳೆಯುವ ನೌಕರನ ಮನೆಯಲ್ಲಿ ಸುಮಾರು 100 ಕೋಟಿಗಿಂತ ಹೆಚ್ಚಿಗೆ ಆಸ್ತಿ ಪತ್ತೆ ಆಗಿದೆ ಅನ್ನೋದಾದರೆ, ಇವತ್ತು ಚಿಂಚೋಳ್ಕರ ಮನೆಯಲ್ಲಿ ಎಷ್ಟು ಆಸ್ತಿ ಇರ್ಬೋದು? ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನ ಇದೆ, ಆ ಅನುದಾನ ಸಂಪೂರ್ಣವಾಗಿ ಸುಮಾರು 4-5 ವರ್ಷಗಳಿಂದ ಇದೇ ಒಂದು ಏಜೆನ್ಸಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾಯಿದ್ದಾರೆ. ಈಗ ಏನು 100 ಕೋಟಿ ಹಗರಣ ಆಗಿದೆ, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾನು ಸುಮಾರು ಒಂದು 6 ತಿಂಗಳ ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಪತ್ರ ಬರೆದಿದ್ದೆ. ಬಟ್ ಇಲ್ಲಿಯವರೆಗೆ ಯಾವುದೂ ಕ್ರಮ ಆಗಿರಲಿಲ್ಲ. ಯಾವ ಅಧಿಕಾರಿ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿ ಅಮಾನತ್ತಾಗಿದ್ದರು, ಅವರು ನ್ಯಾಯಾಲಯಕ್ಕೆ ಹೋಗಿ ಮತ್ತೆ ಬಂದು ಕೊಪ್ಪಳಕ್ಕೆ ಒಕ್ಕರಿಸಿಕೊಂಡಿದ್ದರು. ಅದಾದ ಮೇಲೆ ನಮ್ಮ ವಿರೋಧ ಇದು ಪತ್ರ ಕೂಡ ಬರೆದ್ವಿ. ನಂತರ ಅವರು ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಯಲ್ಲಿ ಇದ್ದಾರೆ ಅಥವಾ ಈಗ ಅವ್ರಿಗೇನೋ ಅಮಾನತಿನ ಶಿಕ್ಷೆ ಆಗಿದೆ ಅಂತಕ್ಕಂಥದ್ದನ್ನು ಗೊತ್ತಾಗಿದೆ. ನಾನು ಮುಖ್ಯವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅನುದಾನ ಏನಿದೆ, ಆ ಅನುದಾನ ಮಾನ್ಯ ಎಲ್ಲ ಈ ಜಿಲ್ಲೆಯ ಶಾಸಕರ ಸಂಸದರ ಗಮನಕ್ಕಿರಲಾರ್ದೇ ಈ ಏಜೆನ್ಸಿಗೆ ಹೋಗೋದಿಲ್ಲ. ಈ ಏಜೆನ್ಸಿಗೆ ಏನು ಈಗಾಗಲೇ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಶಾಸಕರಿಗೆ ಪತ್ರ ಕೊಟ್ಟಿದ್ದೇನೆ. ಯಾವುದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮುಸ್ಲಿಂ ಕಾಲೋನಿ ಅಭಿವೃದ್ಧಿ ಅನುದಾನ ಏನು 3 ಕೋಟಿ ಬಂದಿತ್ತು, ಆ 3 ಕೋಟಿ ಅನುದಾನವನ್ನು KRIDLದವ್ರಿಗೆ ಕೊಡಬಾರ್ದು ಅಂತ ಪತ್ರ ಬರೆದರೂ ಕೂಡ ಮತ್ತೆ KRIDLದವ್ರಿಗೆ ಅದೇ ಏಜೆನ್ಸಿಯವರಿಗೆ 3 ಕೋಟಿ ಅನುದಾನ ಕೊಡ್ತಿದ್ದಾರೆ, ಎಸ್ಟಿಮೇಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ನೇರವಾಗಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇದರ ಬೆಂಬಲವಾಗಿ ನಿಂತಿದ್ದರು ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಡ. ಕರ್ನಾಟಕ ಸರ್ಕಾರ ಈ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಲಿ ಅಂಥೇಳಿ ಸುಮಾರು 5,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ನಾವು ಕೊಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಬಜೆಟ್ನಲ್ಲಿ ಕಂಡಿದ್ದೇವೆ. ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಏನು ಸಾವಿರಾರು ಕೋಟಿ ಈಗಾಗಲೇ ನಾವು ಎಸ್ಟಿಮೇಟ್ ಕಾಪಿಯನ್ನು ಕ್ರಿಯಾ ಯೋಜನೆಯನ್ನು ತೆಗೆದು ನೋಡಿದರೆ ಸುಮಾರು 100 ಕಾಮಗಾರಿಗಳಲ್ಲಿ 70ಕ್ಕಿಂತ ಹೆಚ್ಚು ಕಾಮಗಾರಿಗಳು ಇದು ಒಂದೇ ಏಜೆನ್ಸಿಗೆ ಅದಾವೆ. KRIDLಗೆ ಯಾಕೆ PWD ಇಲ್ಲ, ಯಾಕೆ ಜಿಲ್ಲಾ ಪಂಚಾಯತಿ ಇಲ್ಲ, ಯಾಕೆ ನೀವು ಬೇರೆ ಬೇರೆ ಏಜೆನ್ಸಿಗೆ ಕೊಟ್ಟಿಲ್ಲ? ಆಮೇಲೆ ಇದರಲ್ಲಿ KRIDLದವರು ವಿಶೇಷವಾಗಿ ಭ್ರಷ್ಟಾಚಾರದ ಜೊತೆಗೆ ಏನು ಕಾಮಗಾರಿಯ ಎಸ್ಟಿಮೇಟ್ ಮಾಡ್ತಾರೆ, ಅದು ಸುಮಾರು 10 ಲಕ್ಷ ಕಾಮಗಾರಿ ಇತ್ತಪ್ಪ ಅಂತಂದರೆ ಸುಮಾರು 15-20 ಲಕ್ಷ ಎಸ್ಟಿಮೇಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಓವರ್ ಎಸ್ಟಿಮೇಟ್ ಮಾಡಿ ಇದರ ಕಳಪೆ ಆಗಿಲ್ಲ ಅಂತ ತೋರಿಸೋದು, ಇದು ಕೂಡ ಅದರಲ್ಲಿ ಅವ್ಯವಹಾರ ನಡೆದಿದೆ. ಬೇಲಿನ ಎದ್ದು ಹೊಲ ಮೇಯಕತ್ತೈತಿ ಅಂತಿರ್ತಾರಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ, ಬಹುಶಃ ಆ ಥರ ಆಗಿರಬಹುದು ಅಂತಂತೀರಿ ಸರ್? ಇದು KRIDL ಒಂದು ಏಜೆನ್ಸಿ. ಇದಕ್ಕೆ ಬೇಲಿ ಆಗಿರೋದು ಯಾರು? ಮಾನ್ಯ KKRDB ಅನುದಾನ ಏನಿದೆ, ಆ ಅನುದಾನ ರಿಲೀಸ್ ಮಾಡಬೇಕನ್ನೋದಾದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಆಗುತ್ತೆ. ಅವ್ರ ಗಮನಕ್ಕೆ ಬಂದೇ ಈ ಕಾಮಗಾರಿಗಳು ಈ ಕ್ರಿಯಾ ಯೋಜನೆಗೆ ಅನುಮೋದನೆ ಸಿಗ್ತದೆ. ಯಾಕೆ ಮಾನ್ಯ ಹಿಂದಿನ ಜಿಲ್ಲಾಧಿಕಾರಿಗಳು ಎಷ್ಟು ಕಾಮಗಾರಿಗಳು ವೀಕ್ಷಣೆ ಮಾಡಿದ್ರೆ ಹಂಗಿದ್ರೆ? ಈಗಾಗಲೇ ಚಿಂಚೋಳಿಕರ್ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭಾರಿ ಭ್ರಷ್ಟ ಅಂತ ಗೊತ್ತಾದ ಮೇಲೆ ಕೂಡ ಹಿಂದಿನ ಜಿಲ್ಲಾಧಿಕಾರಿಗಳು ಆತ ಮಾಡಿರೋ ಕಾಮಗಾರಿಗಳನ್ನು ಎಷ್ಟು ವಿಸಿಟ್ ಮಾಡಿದ್ರಿ, ಎಷ್ಟು ನೋಡಿದ್ರಿ, ಆತ ಏನು ಶಿಕ್ಷೆ ಆಯಿತು? ಅದರ ಜೊತೆಗೆ ನಮ್ಮನ್ನು ಕಾಪಾಡಬೇಕಾಗಿರ್ತಕ್ಕಂಥ ಮಾನ್ಯ ಜನಪ್ರತಿನಿಧಿಗಳು ಏನಿದಾರಲ್ಲ, ನಮ್ಮ ಜನಪ್ರತಿನಿಧಿಗಳು ಅದರ ಮೇಲೆ ಕಣ್ಣಿಡಬೇಕು. ಯಾವ ಕಾಮಗಾರಿ ಪೂರ್ಣ ಆಗಿದೆ, ಕಳಪೆ ಆಗಿಲ್ಲ, ಬೋಗಸ್ ಆಗಿಲ್ಲ, ಇದನ್ನು ಕೂಡ ನೋಡಬೇಕು. ಇದು ಕಳಪೆ ಆಗಿದೆ, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ, ಈಗ ಯಾರನ್ನು ಪ್ರಶ್ನೆ ಮಾಡ್ಬೋದು? ಆರೋಪಿಗೆ ಯಾರು ಆಗಿದ್ರೆ
ಯಾರು ನೀವು ಬೇಲಿಯಾಗಿರಬೇಕಾಗಿತ್ತು, ಜನಪ್ರತಿನಿಧಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಬೇಲಿಯಾಗಿರಬೇಕಾಗಿತ್ತು. ಆದರೆ ಅವರು ಬೇಲಿ ಇದ್ದಾಗೂ ಕೂಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಇಲ್ಲಿ ಆಗಿದೆ ಅನ್ನೋದಾದರೆ ಇದಕ್ಕೆ ಕಾರಣೀಭೂತರು ಯಾರು? ಯಾವಾಗ ಭ್ರಷ್ಟಾಚಾರಕ್ಕೆ ದಲ್ಲಿ ತೊಡಗಿದೆ ಈ ಏಜೆನ್ಸಿ, ಅದು ನೂರಾರು ಕೋಟಿಯ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ಏಜೆನ್ಸಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಂದ ಮೇಲೆ ಒಬ್ಬ ಕಸ ಬಳಿಯುವ ನೌಕರನ ಮನೆಯಲ್ಲಿ 100 ಕೋಟಿ ಆಸ್ತಿ ಪತ್ತೆ ಆಗುತ್ತೆ ಅನ್ನೋದಾದರೆ ಯಾಕೆ ನೀವು KRIDL ಮತ್ತೆ ಅವ್ರಿಗೆ ಕಾಮಗಾರಿ ಕೊಡಬೇಕು? KRIDL ಏಜೆನ್ಸಿ ಎಲ್ಲದೂ ತೊಗೊಳ್ರಿ, ಬೇರೆ 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 ಲೆಕ್ಕ ಶೀರ್ಷಿಕೆಗಳ ಅಡಿಯಲ್ಲಿ ಬೇರೆ ಬೇರೆ ಇಲಾಖೆಗಳ ದೊಡ್ಡ ಮೊತ್ತದ ಅನುದಾನಗಳನ್ನು ಬಳಸಿಕೊಂಡು ಇದೇ ಒಂದು ಏಜೆನ್ಸಿ ಕಾಮಗಾರಿ ಮಾಡ್ತಾಯಿದೆ. ಸರಿಸುಮಾರು 200ರಿಂದ 300 ಕೋಟಿಯ ಕಾಮಗಾರಿಗಳು ಇದೊಂದೇ KRIDL ಏಜೆನ್ಸಿಯವರು ಮಾಡ್ತಾಯಿದ್ದಾರೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಪ್ರದೇಶ ಭಾಗದ ಅನೇಕ ಶಾಸಕರುಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, KRIDL ಒಂದು ದೊಡ್ಡ ಭ್ರಷ್ಟ ಸಂಸ್ಥೆ, ಇದಕ್ಕೆ ಕಾಮಗಾರಿಗಳು ಕೊಡಬಾರ್ದಂತ ವಿರೋಧ ಮಾಡಿದಾಗೂ ಕೂಡ ಇಲ್ಲಿ ಈಗಲೂ ಕೂಡ ಆ ಕಾಮಗಾರಿಗಳನ್ನು ಅದು ಪಡಿತಾ ಇದೆ ಅನ್ನೋದಾದರೆ ಇದರಲ್ಲಿ ಮೇಲ್ಮಟ್ಟದಿಂದ ಎಲ್ಲರೂ ಇನ್ವಾಲ್ವ್ ಆಗಿದೆ ಅನ್ನೋದು ಸ್ಪಷ್ಟ ಇದೆ. ಹಾಗಾದ್ರೆ ಇದಕ್ಕೆ ಏನು ಕೊನೆ ಇಲ್ಲ ಅಂತೀರಾ ನೀವು? ಯಾಕೆ ಕೊನೆ ಇಲ್ಲ? ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತಂದರೆ, ಯಾರ್ಯಾರು ಈ 4-5 ವರ್ಷಗಳಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾರ್ಯಾರು ಕೋಟ್ಯಾಂತರ ರೂಪಾಯಿ ಹಣ ತಿಂದಿದ್ದಾರೆ ಅದನ್ನು ಕಕ್ಕಿಸ್ಬೇಕು, ಸರ್ಕಾರಕ್ಕೆ ಮತ್ತೆ ಮರುಪಾವತಿ ಮಾಡಿಸ್ಬೇಕು. ಅದರ ಜೊತೆಗೆ ಅದನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ. ಧನ್ಯವಾದಗಳು ನಜೀರ್ ಸಾಬ್ ಮುಲಿಮನಿ ಅವರು. ಸರ್ ನಮಸ್ಕಾರ.